ಮೈತ್ರಿ ಹಿನ್ನೆಲೆಯಲ್ಲಿ ಹಲವಾರು ನಾಯಕರು ಭೇಟಿಯಾಗ್ತಾ ಇದ್ದಾರೆ. ಸೌಹಾರ್ದತೆಯಿಂದ ಕೆಲಸ ಮಾಡಬೇಕು ಅಂತ ಸಿಟಿ ರವಿ ಭೇಟಿ ಮಾಡಿದ್ದಾರೆ. ಇವತ್ತು ಸಿಟಿ ರವಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ ವಿಚಾರಕ್ಕೆ ಜೊತೆಗೆ ಸುಮಲತಾ ಅಂಬರೀಶ್ ಅವರನ್ನು ಕೂಡ ಭೇಟಿ ಮಾಡ್ತೀನಿ ಅಗತ್ಯ ಬಿದ್ದರೆ. ಲೋಕಸಭೆ ಚುನಾವಣೆಯ ಸ್ಪರ್ಧೆಯ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಕೆಲವರು ತುಮಕೂರು ಅಂತಾರೆ, ಕೆಲವರು ಮಂಡ್ಯ ಅಂತಿದ್ದಾರೆ, ಇನ್ನು ಕೆಲವರು ನಿದ್ರೆಯೇ ಮಾಡ್ತಿಲ್ಲ ಅಂತಿದ್ದಾರೆ ಕುಮಾರಸ್ವಾಮಿ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಥವಾ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಇಂಗಿತವನ್ನ ಕುಮಾರಸ್ವಾಮಿ ಅವರು ಹೊಂದಿದ್ದಾರಾ, ಈ ಬಗ್ಗೆ ಸ್ಪಷ್ಟ ನಿಲುವನ್ನ ಇವತ್ತು ತಿಳಿಸಿಲ್ಲ. ಕೆಲಸ ಮಾಡಬೇಕಲ್ಲ, ಅದಕ್ಕೆ ಹಲವಾರು ವಿಷಯಗಳು ಚರ್ಚೆ ಮಾಡಿಲ್ಲ. ಯಾವುದೋ ಎರಡು ಕ್ಷೇತ್ರದ ಬಗ್ಗೆ ಚರ್ಚೆ ಎಲ್ಲರೂ ಭೇಟಿ ಮಾಡ್ತಾರೆ. ಈಗ ಅಂತ ಸಮಯ ಬಂದು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ. ಅವ್ರು ಬಿಜೆಪಿನಲ್ಲೇ ಮುಂದುವರಿಯೋದಾದ್ರೆ, ಬಿಜೆಪಿಯ ಪರವಾಗಿ ಅವರಿದ್ದರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೇವ, ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೇವ, ಯಾವುದು ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ. ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥದ್ದು. ಈಗ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ JDS ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಕೆಲಸ ಮಾಡಬೇಕು. ಎಲ್ಲರ ಜೊತೆ ಕೂಡ ಚರ್ಚೆ ಮಾಡೋಣಂತೆ. ಅದಕ್ಕೆ ಅದು ನೋಡೋಣ ಬ್ರದರ್. ನಾನು ಇನ್ನೂ ನಿಲ್ಲಬೇಕು ಅನ್ನೋ ತೀರ್ಮಾನ ಎಲ್ಲೂ ಮಾಡಿಲ್ಲ. ಆದರೆ ನೀವೇ ಬಯಸ್ತಾ ಇದ್ದೀರಿ. ಚಿಕ್ಕಬಳ್ಳಾಪುರದಲ್ಲಿ ನಿಲ್ತಾನಂತೆ, ತುಮಕೂರಲ್ಲಿ ನಿಲ್ತಾನಂತೆ, ಮಂಡ್ಯದಲ್ಲೆಲ್ಲ ಕ್ಲಿಯರೇ ಆಗಿ ಹೋಗಿದೆಯಂತೆ, ಬೆಂಗಳೂರು ಗ್ರಾಮಾಂತರ ಅಂತ ಅಲ್ಲಿ ಪಾಪ ಅವ್ರು ಬೇರೆ ನಿದ್ದೆಗೆಡ್ತಾವ್ರೆ. ಇದೆಲ್ಲ ನಡೀತಾ ಇದೆ. ಆ ಸಮಯ ಬಂದಾಗ ಹೇಳ, ಏನೋ ಮುಂದೆ ಜಾಯಿಂಟ್ ಆಗಿ ಕೆಲಸ ಮಾಡಬೇಕಲ್ಲ, ಅದಕ್ಕೆ ಹಲವಾರು ವಿಷಯಗಳು ಚರ್ಚೆ ಮಾಡಿಲ್ಲ. ಯಾವುದೋ ಎರಡು ಕ್ಷೇತ್ರದ ಬಗ್ಗೆ ಚರ್ಚೆ ಎಲ್ಲರೂ ಭೇಟಿ ಮಾಡ್ತಾರೆ. ಈಗ ಅಂತ ಸಮಯ ಬಂದು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ. ಅವ್ರು ಬಿಜೆಪಿನಲ್ಲೇ ಮುಂದುವರಿಯೋದಾದ್ರೆ, ಬಿಜೆಪಿಯ ಪರವಾಗಿ ಅವರಿದ್ದರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೇವ, ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೇವ, ಯಾವುದು ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ. ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥದ್ದು. ಈಗ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ JDS ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಕೆಲಸ ಮಾಡಬೇಕು. ಎಲ್ಲರ ಜೊತೆ ಕೂಡ ಚರ್ಚೆ ಮಾಡೋಣಂತೆ. ಅದಕ್ಕೆ ಅದು ನೋಡೋಣ ಬ್ರದರ್. ನಾನು ಇನ್ನೂ ನಿಲ್ಲಬೇಕು ಅನ್ನೋ ತೀರ್ಮಾನ ಎಲ್ಲೂ ಮಾಡಿಲ್ಲ. ಆದರೆ ನೀವೇ ಬಯಸ್ತಾ ಇದ್ದೀರಿ. ಚಿಕ್ಕಬಳ್ಳಾಪುರದಲ್ಲಿ ನಿಲ್ತಾನಂತೆ, ತುಮಕೂರಲ್ಲಿ ನಿಲ್ತಾನಂತೆ, ಮಂಡ್ಯದಲ್ಲೆಲ್ಲ ಕ್ಲಿಯರೇ ಆಗಿ ಹೋಗಿದೆಯಂತೆ, ಬೆಂಗಳೂರು ಗ್ರಾಮಾಂತರ ಅಂತ ಅಲ್ಲಿ ಪಾಪ ಅವ್ರು ಬೇರೆ ನಿದ್ದೆಗೆಡ್ತಾವ್ರೆ. ಇದೆಲ್ಲ ನಡೀತಾ ಇದೆ. ಆ ಸಮಯ ಬಂದಾಗ ಹೇಳ, ಏನೋ ಮುಂದೆ ಜಾಯಿಂಟ್ ಆಗಿ ಕೆಲಸ ಮಾಡಬೇಕಲ್ಲ, ಅದಕ್ಕೆ ಹಲವಾರು ವಿಷಯಗಳು ಚರ್ಚೆ ಮಾಡಿಲ್ಲ. ಯಾವುದೋ ಎರಡು ಕ್ಷೇತ್ರದ ಬಗ್ಗೆ ಚರ್ಚೆ ಎಲ್ಲರೂ ಭೇಟಿ ಮಾಡ್ತಾರೆ. ಈಗ ಅಂತ ಸಮಯ ಬಂದು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ. ಅವ್ರು ಬಿಜೆಪಿನಲ್ಲೇ ಮುಂದುವರಿಯೋದಾದ್ರೆ, ಬಿಜೆಪಿಯ ಪರವಾಗಿ ಅವರಿದ್ದರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೇವ, ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೇವ, ಯಾವುದು ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ. ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥದ್ದು. ಈಗ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ JDS ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಕೆಲಸ ಮಾಡಬೇಕು. ಎಲ್ಲರ ಜೊತೆ ಕೂಡ ಚರ್ಚೆ ಮಾಡೋಣಂತೆ. ಅದಕ್ಕೆ ಅದು ನೋಡೋಣ ಬ್ರದರ್. ನಾನು ಇನ್ನೂ ನಿಲ್ಲಬೇಕು ಅನ್ನೋ ತೀರ್ಮಾನ ಎಲ್ಲೂ ಮಾಡಿಲ್ಲ. ಆದರೆ ನೀವೇ ಬಯಸ್ತಾ ಇದ್ದೀರಿ. ಚಿಕ್ಕಬಳ್ಳಾಪುರದಲ್ಲಿ ನಿಲ್ತಾನಂತೆ, ತುಮಕೂರಲ್ಲಿ ನಿಲ್ತಾನಂತೆ, ಮಂಡ್ಯದಲ್ಲೆಲ್ಲ ಕ್ಲಿಯರೇ ಆಗಿ ಹೋಗಿದೆಯಂತೆ, ಬೆಂಗಳೂರು ಗ್ರಾಮಾಂತರ ಅಂತ ಅಲ್ಲಿ ಪಾಪ ಅವ್ರು ಬೇರೆ ನಿದ್ದೆಗೆಡ್ತಾವ್ರೆ. ಇದೆಲ್ಲ ನಡೀತಾ ಇದೆ. ಆ ಸಮಯ ಬಂದಾಗ ಹೇಳ.